ಗೆಳೆಯರಲ್ಲ ಆಟಿ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಓಕೆ ಫ್ರೆಂಡ್ಸ್, ಈಗ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೀವಿ. ಇಲ್ಲಿಂದ ಈಗ ಈಶಾ ಫೌಂಡೇಶನ್ಗೆ ಹೋಗೋಣ ಬನ್ನಿ. ಇದು ಸಿಗ್ನಲ್, ಇದು ಯಾವುದು ಅಂದ್ರೆ ಎಲ್ರಿಗೂ ನಮಸ್ಕಾರ. ಚಿಕ್ಕಬಳ್ಳಾಪುರದ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನೀವೇನಾದರೂ ಚಿಕ್ಕಬಳ್ಳಾಪುರದ ಪಾರ್ಟ್ 1 ಪಾರ್ಟ್ 2 ಎರಡು ವಿಡಿಯೋನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ವಿಸಿಟ್ ಮಾಡಿ ನೋಡಿ ಅಂತ ಹೇಳ್ತಾ ಮತ್ತಿನ್ಯಾಕೆ ತಡ ಪಾರ್ಟ್ 3 ವಿಡಿಯೋನ ಶುರು ಮಾಡೋಣ ಬನ್ನಿ. ನೋಡಿ, ಇದೇ KSRTC ಬಸ್ ಸ್ಟ್ಯಾಂಡು. ಚಿಕ್ಕಬಳ್ಳಾಪುರದ KSRTC ಬಸ್ ಸ್ಟ್ಯಾಂಡ್ ಹತ್ರ ಈಗ ಇದ್ದೀವಿ. ಇಲ್ಲಿಂದ ಈಶಾ ಫೌಂಡೇಶನ್ಗೆ ಒಂದು 8 ರಿಂದ 10 ಕಿಲೋಮೀಟರ್ ಆಗುತ್ತೆ. ಮುಂದೆ ಬೆಂಗಳೂರು ಮತ್ತು ಬಾಗೇಪಲ್ಲಿ ಹೈವೇ ಸಿಗುತ್ತೆ. ಆ ಹೈವೇನಲ್ಲಿ ಸ್ವಲ್ಪ ದೂರ ಮುಂದೆ ಹೋಗಿ ಲೆಫ್ಟ್ಗೆ ಹೋದರೆ ನಮಗೆ ಈಶಾ ಫೌಂಡೇಶನ್ ಸಿಗುತ್ತೆ. ಬನ್ನಿ ಸ್ನೇಹಿತರೆ, ಇವಾಗ ಇಲ್ಲಿನ ಸಿಟಿಯಿಂದ ನಾವು ಈಗ ಆಚೆ ಹೋಗಬೇಕು. ಫೈನಲ್ ಆಗಿ ಸಿಟಿ ಎಲ್ಲ ಪಾಸ್ ಮಾಡಿಕೊಂಡು ಹೈವೇಗೆ ಬಂದ್ವಿ. ನೋಡಿ, ಇದೇ ಹೈವೇ. ಇಲ್ಲಿಂದ ಒಂದು ಸ್ವಲ್ಪ ದೂರ ಮುಂದೆ ಹೋಗಿ ಅಲ್ಲಿ ನಮಗೆ ಲೆಫ್ಟ್ ತಗೊಬೇಕು. ಬನ್ನಿ ಸ್ನೇಹಿತರೆ, ಹೋಗೋಣ. ಚೆನ್ನಾಗಿ ಶಿವಾಯ ನಮಃ. A few moments later. ತುಂಬಾ ಖುಷಿಯನ್ನು ಇಟ್ಟುಕೊಂಡು ಈ ತರ ಸೋಡ ಬುಡ್ಡಿಗಳ ಜೊತೆ ₹1,000 ಕೊಡ್ತೀನಿ, ಅಚ್ಚುಕಟ್ಟಾಗಿ ಕುಡಿದ್ಬಿಟ್ಟು ಊಟ ಮಾಡ್ಬಿಟ್ಟು ಮನೆಗೆ ಹೋಗಿ ಮನೆ ಕಂಬಿಡಿ. ನಾನು ಕಟ್ ಮಾಡಿ ದುಡ್ಡೇನ್ ಸ್ವಾಮಿ ತಲೆ ಎಡ್ಕೊಂಡು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಓಕೆ ಸ್ನೇಹಿತರೆ, ಇವಾಗ ಅಲ್ಲಿಂದ ಊಟ ಮಾಡಿಕೊಂಡು ಡೈರೆಕ್ಟಾಗಿ ಈಗ ಈಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀವಿ. ಈಗ ಟೈಮ್ 5 ಗಂಟೆ ಆಗಿದೆ. ಯಾಕಪ್ಪ ಇಷ್ಟು ಬೇಗ ಹೋಗ್ತಾ ಇದ್ದೀವಿ ಅಂತಂದರೆ, ಇಲ್ಲಿ ಬರಬೇಕು ಅಂತಂದರೆ ಲೈಟಿಂಗ್ ಶೋನ ನೋಡೋದಕ್ಕೆ 7 ಗಂಟೆಗೆ ಬರಬೇಕು. ಆದರೆ ನಾವು 7 ಗಂಟೆಗೆ ಇಲ್ಲಿ ಏನಾದರೂ ಬಂದರೆ ಸಖತ್ ಟ್ರಾಫಿಕ್ ಆಗಿರುತ್ತೆ. ಹಾಗಾಗಿ ಒಂದು 2 ಅವರ್ ಮುಂಚೆನೇ ಹೋಗಿ ಅಲ್ಲಿ ನೋಡಿಕೊಂಡು ಹೊರಗಡೆ ಇದ್ದು ವೆಯ್ಟ್ ಮಾಡಿ 7 ಗಂಟೆ ನೋಡಿಕೊಂಡು ಬೇಗ ವಾಪಸ್ ಬರಬೇಕು. ಬನ್ನಿ ಸ್ನೇಹಿತರೆ, ಇವಾಗ ಹೋಗೋಣ. ಒಂದು ಸುಪ್ರಸಿದ್ಧ ಪ್ರತಿಮೆಯನ್ನು ನೋಡೋದಕ್ಕೆ ಯಾವುದಪ್ಪ ಅದು ಅಂತ ಕೇಳಿದ್ರೆ ಈಶಾ ಫೌಂಡೇಶನ್. ಬನ್ನಿ ಈಗ ನೋಡ್ಕೊಂಬರೋಣ. ಏನು 122 ಅಡಿಗಳು ಎತ್ತರವಿರುವಂಥ ಆದಿಯೋಗಿ ಪ್ರತಿಮೆ ನೋಡಿ ಸ್ನೇಹಿತರೆ. ಹಿಂದಗಡೆ ಸೂರ್ಯ ಇರೋದ್ರಿಂದ ಬ್ರೈಟಾಗಿ ಕಾಣಿಸ್ತಿದೆ. ಈಶಾ ಫೌಂಡೇಶನ್ಗೆ ಬೆಳಗ್ಗೆ ಹೊತ್ತು ಎಷ್ಟು ನೋಡಿದ್ರೆ ಎಷ್ಟು ಅದ್ಭುತವಾಗಿರುತ್ತೋ, ಲೈಟಿಂಗ್ಸ್ ಬಿಟ್ಟಾಗೂ ನೋಡಿದ್ರೆ ಅಷ್ಟೇ ಅದ್ಭುತವಾಗಿರುತ್ತೆ. ಮತ್ತು ಇಲ್ಲಿ ಇನ್ನೊಂದು ಏನಪ್ಪ ಸ್ಪೆಷಾಲಿಟಿ ಅಂತಂತಂದರೆ ನೋಡ್ಬೋದು, ಹಿಂದಗಡೆ ಒಂದು ಬುಕ್ಸ್ಗಳು ಮತ್ತು ಹಲವಾರು ಪುಸ್ತಕಗಳನ್ನು ಹೊಂದಿರುವಂಥ ಒಂದು ವೆಹಿಕಲ್ ಬಂದಿದೆ. ಆ ವೆಹಿಕಲನ್ನು ತೋರಿಸ್ತೀನಿ ಬನ್ನಿ ನಿಮಗೆ. ಇಲ್ಲೇ ಇಡೋದ ಆನಂದ ಆದಿಯೋಗಿ ಶಿವ ಈಗ
ಪುಸ್ತಕಗಳನ್ನು ಗಮನಿಸಿದ ಮೇಲೆ ನಮಗೆ ನೋಡೋಕ್ಕೆ ಸಿಕ್ಕಿದ್ದೇನು ಅಂತಂದರೆ ಸದ್ಗುರುಗಳದ್ದೇ ಅತಿ ಹೆಚ್ಚು ಪುಸ್ತಕಗಳಿರುವಂಥದ್ದೇ ಸದ್ಗುರುಗಳದ್ದು. ಕನ್ನಡ, ಇಂಗ್ಲೀಷು ಪುಸ್ತಕಗಳು ನಮಗೆ ಇಲ್ಲಿ ಸಿಗುತ್ತೆ. ನಿಮಗೂ ಯಾವ್ದಾದ್ರು ಮಾಹಿತಿ ಬೇಕು ಅಂತಂದರೆ ಅಥವಾ ಸದ್ಗುರುಗಳ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಆ ಪುಸ್ತಕಗಳನ್ನ ಬಂದು ನೀವು ತಗೊಬೋದು. ಸನ್ಲೈಟು ಹಿಂದೆ ಇರೋದ್ರಿಂದ ನಮಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಹೇಳಿದರು 7 ಗಂಟೆಗೆ ಓಪನ್ ಆಗುತ್ತೆ ಲೈಟಿಂಗ್ಸ್ ಎಲ್ಲ ಅಂತೇಳಿ. ಲೈಟಿಂಗ್ಸ್ ಹೆಂಗಿರುತ್ತೆ ಏನೋ ಅದನ್ನು ತೋರಿಸ್ತೀನಿ. ಆಮೇಲೆ ಏನಾಯ್ತು? ಆಮೇಲೆ ಮಳೆ ಬಂತು ಮಳೆ ಬಂತು ಮಳೆ ಬಂತು ಮುಂಗಾರ ಮಳೆ ಬರಲು ಸೊಗೆಯು ಕುಣಿದಾವೋ ಬಾಯಾರಿ ಕೋಡ್ಗಲ್ಲ ಗುಡ್ಡೆ ಮ್ಯಾಗೆ ಮಾದೇವ ಬಂದೇವು. 2 hours later. ಇನ್ನೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ. ಹಾಗೆ KV ಕ್ರಿಯೇಷನ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳ ಮೂಲಕ ನಾನೇ ಮುಂದೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.